ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ಗುರುಗಳೇ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯ ಆಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವ ಆಯಿತು. ಆಚಾರವೆಂಬ ಕಾಯ ಆಯಿತು. ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲೇ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅಂತ ಒಂದು ವಚನವನ್ನು ಹೇಳ್ತಾ, ಗುರುಗಳೇ, ಇಂದು ನಾನು ಕೇಳ್ತಾ ಇರುವ ಪ್ರಶ್ನೆ ಬಂದ್ಬಿಟ್ಟು ದಕ್ಷಿಣಾಮೂರ್ತಿಯ ಬಗ್ಗೆ. ದಕ್ಷಿಣಾಮೂರ್ತಿ ಅಂದರೆ ಯಾರು ಮತ್ತು ದಕ್ಷಿಣಾಮೂರ್ತಿಯವರ ಅವತಾರ ಏಕೆ ಆಯಿತು? ನಾವೆಲ್ಲ ಏಕೆ ದಕ್ಷಿಣಾಮೂರ್ತಿ ಅಂತ ಕರಿತೀವಿ? ಹಾಗೆ ದಕ್ಷಿಣಾಮೂರ್ತಿಯವರ ಪಾದದ ಅಡಿಯಲ್ಲಿ ಇರುವವರು ಯಾರು? ಅವರನ್ನು ಏಕೆ ಪಾದದ ಅಡಿಯಲ್ಲಿ ಇಟ್ಕೊಂಡಿದ್ದಾರೆ? ಮತ್ತು ದಕ್ಷಿಣಾಮೂರ್ತಿಯವರ ಮುಂದೆ ಇರುವ ಋಷಿ ಮುನಿಗಳು ಯಾರು? ಅವರು ವಯಸ್ಸಲ್ಲಿ ತುಂಬ ದೊಡ್ಡವರಿರ್ತಾರೆ, ಆದರೂ ಅವರು ಮುಂದೆ ಕುಳಿತಿರ್ತಾರೆ. ಅದು ಏಕೆ? ಗುರು ಶಿಷ್ಯರಿಗಿಂತ ದೊಡ್ಡವರಿರ್ತಾರೆ, ಆದರೆ ಇಲ್ಲಿ ಗುರು ಚಿಕ್ಕವರಿದ್ದಾರೆ, ಶಿಷ್ಯರು ದೊಡ್ಡವರಿರ್ತಾರೆ. ಹಾಗಾದರೆ ಚಿಕ್ಕವರು ದೊಡ್ಡವರಿಗೆ ಜ್ಞಾನವನ್ನು ಕೊಡ್ಬೋದಾ ಗುರುಗಳೇ? ಇದ್ರ ಬಗ್ಗೆ ನಮಗೆ ಸವಿವರವಾಗಿ ವಿಸ್ತರಿಸಿ ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಓಂ ಶಾಂತಿ. ಗುರುಮಕ್ಕಳೇ, ಅಭಿಮಾನಿಗಳೇ, ಮಿತ್ರರೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲೇ ಸಮಸ್ಯೆ, ಗುರುಗಳು ಸರಿಯಿಲ್ಲ ಅಂದರೆ ವಿದ್ಯಾರ್ಥಿಗಳು ಸರಿ ಇರ್ತಾರೆ, ವಿದ್ಯಾರ್ಥಿಗಳು ಸರಿ ಇದ್ದರೆ ಗುರುಗಳು ಸರಿ ಇರಲ್ಲ. ನಿಮ್ಗೆ ಗೊತ್ತಿರೋ ವಿಚಾರ ಇದು ಅಲ್ವಾ? ಒಬ್ಬ ಒಳ್ಳೆ ನಿಷ್ಠಾವಂತ ಗುರುವಿಗೆ ಇವತ್ತು ಈ ಪ್ರಪಂಚದಲ್ಲಿ ಬದುಕೋದು, ಜೀವಿಸೋದು ಅಂದರೆ ಅಷ್ಟು ಈಸಿ ಅಲ್ಲ, ತುಂಬ ಕಷ್ಟ. ಫಲಾಪೇಕ್ಷೆ ಇಟ್ಟುಕೊಳ್ಳದೆ ವಿದ್ಯೆ ಕಲಿಬೇಕು. ಫಲಾಪೇಕ್ಷೆ ಇಟ್ಟುಕೊಳ್ಳದೆ ಇನ್ನೊಬ್ಬರಿಗೆ ಸೇವೆ ಮಾಡಬೇಕು. ಈಗ ಅರ್ಥ ಆಯ್ತಲ್ಲ? ಸ್ವಾರ್ಥ ಇರಬಾರ್ದು. ಏನೋ ಒಂದು ಸಿಗುತ್ತೆ, ಏನೋ ಒಂದು ಅವರಿಂದ ನಾವು ದೋಚಬೋದು, ಈ ರೀತಿ ಆಲೋಚನೆ ಇಟ್ಕೊಂಡು ವಿದ್ಯೆ ಕಲಿಬಾರ್ದು, ಕೆಲಸಕ್ಕೆ ಸೇರ್ಕೋಬಾರ್ದು, ಇನ್ನೊಬ್ಬರ ಹತ್ರ ಏನನ್ನು ಪಡಿಬಾರ್ದು, ಅಥವಾ ಇನ್ನೊಬ್ರಿಗೇನು ನಾವು ಸಹಾಯ ಮಾಡಬಾರ್ದು. ನಾವು ಸಹಾಯ ಮಾಡ್ಬೇಕಾ ಇನ್ನೊಬ್ರಿಗೆ? ಒಳ್ಳೆ ಮನಸ್ಸಿಂದ ಸಹಾಯ ಮಾಡಬೇಕು. ಯಾರಿಗಾದ್ರೂ ಏನಾದರೂ ಉಪಯೋಗ ಆಗುತ್ತಾ ನಮ್ಮಿಂದ ಮಾಡಬೇಕು. ಅದೇ ನಾವು ಅವ್ರ ಹತ್ರ ಏನೋ ಒಂದು ಸಿಗುತ್ತೆ, ಇದು ಮಾಡಿದ್ರೆ ಅಂತ ನಾವು ಲೋಟ ಕೊಟ್ಟು ಅಂಡೆ ಒಯ್ಕೋಬಾರ್ದು, ಲೋಟ ಕೊಟ್ಟು ಅಂಡೆ ಒಯ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡಬಾರ್ದು. ಬ್ರಹ್ಮಾಜಿ ತನ್ನ ಶಕ್ತಿ, ಆತ್ಮಶಕ್ತಿಯಿಂದ ಕಣ್ಮುಚ್ಚಿ, ಯೋಗ ಶಕ್ತಿಯಿಂದ ಕಣ್ಮುಚ್ಚಿ, ತಪಶಕ್ತಿಯಿಂದ ಕಣ್ಮುಚ್ಚಿ, ನನಗೆ ಒಳ್ಳೆಯ ಮಕ್ಕಳು ಬೇಕು, ಈ ಜಗತ್ತಿಗೆ ಜ್ಞಾನ ಕೊಡಬೇಕು, ಮುಂದೆ ಅಂಥ ಒಂದು ಅವಸರ ಬರುತ್ತೆ, ಅವಶ್ಯಕತೆ ಬರುತ್ತೆ ಅಂತ ಬ್ರಹ್ಮಾಜಿ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು, ಅದಕ್ಕೆ ಮಾನಸ ಪುತ್ರರು ಅಂದರೆ ತನ್ನ ಮನಸ್ಸಿಂದ, ಭಾವನೆಗಳಿಂದ, ತನ್ನ ಶಕ್ತಿಯಿಂದ ಪುತ್ರರನ್ನು, ಮಕ್ಕಳನ್ನು ಸೃಷ್ಟಿ ಮಾಡಿಕೊಂಡ. ಗೊತ್ತಾಯ್ತಲ್ಲ? ಯಾರು? ಅವ್ರ ಹೆಸರೇನು? ಅವ್ರ ಹೆಸರು 4 ಜನ ಮಕ್ಕಳನ್ನು ಸೃಷ್ಟಿ ಮಾಡಿಕೊಂಡ. ಎಷ್ಟೋ 4 ಜನ ಮಕ್ಕಳನ್ನ. ಅವರಿಂದ ಲೋಕ ಕಲ್ಯಾಣ ಆಗಬೇಕನ್ನೋದು ಬ್ರಹ್ಮಾಜಿ ಒಂದು ಇಚ್ಛೆ ಆಗಿತ್ತು. ಗೊತ್ತಾಯ್ತಲ್ಲ? 4 ಜನ ಮಕ್ಕಳು. ಅವ್ರು ಯಾರು? ಒಂದು ನಿಮಿಷ ನೋಡಿ ತೋರಿಸ್ತೀನಿ. ಸನಕ, ಸನಂದನ, ಸನಾತನ, ಸನಂತ್. ಈ ಸನತ್ ಕುಮಾರ್ 4 ನೋಡಿದ್ರಲ್ಲ, ಇವರೇ 4 ಜನ ಮಕ್ಕಳು. ಇವರೇನು ಮಾಡ್ತಾರೆ? ಈ 4 ಜನ ಸನತ್ ಕುಮಾರರು, ಈ 4 ಜನ ಬ್ರಹ್ಮಾಜಿ ಮಾನಸಪುತ್ರರು ಒಬ್ಬ ಒಳ್ಳೆಯ ಗುರುವನ್ನು ಹುಡುಕ್ತಾ ಹೋಗ್ತಾರೆ. ಅವರಪ್ಪ ಅಮ್ಮ ಕಲಿಸ್ತಾರೆ, ಸರಸ್ವತಿ ಬ್ರಹ್ಮಾಜಿ ವಿದ್ಯೆ ಕಲಿಸ್ತಾರೆ. ಇನ್ನೂ ಕಲಿಬೇಕು ಹೆಚ್ಚಾಗಿ ಒಳ್ಳೆಯ ವಿದ್ಯೆ. ಈ ರೀತಿ ಒಬ್ಬ ಗುರುವನ್ನು ಹುಡುಕ್ತಾ ಅವರು ಹೊರಡ್ತಾರೆ. ಯಾರು? ಸನತ್ ಕುಮಾರ್. ಗೊತ್ತಾಯ್ತಲ್ಲ? ಆದರೆ ಅವ್ರಿಗೆಲ್ಲಿ ಒಳ್ಳೆಯ ಗುರುವೇ ಸಿಗೋದಿಲ್ಲ.
ಎಷ್ಟೋ ದೂರ ಹೋಗ್ತಾರೆ ಹೋಗ್ತಾರೆ ಹೋಗ್ತಾರೆ, ಲಾಸ್ಟ್ಗೆ ಭೂಲೋಕಕ್ಕೂ ಬರ್ತಾರೆ. ಅವ್ರದ್ದು ಬ್ರಹ್ಮಲೋಕ, ಅಲ್ಲಿಂದ ಭೂಲೋಕಕ್ಕೆ ಬರ್ತಾರೆ. ಇಲ್ಲಿ ಅಲಿತಾರೆ ಎಲ್ಲೆಲ್ಲೋ ಪುಣ್ಯ ತೀರ್ಥ ಕ್ಷೇತ್ರಗಳು ಇನ್ನೊಂದು ಮತ್ತೊಂದೆಲ್ಲ. ಒಬ್ಬ ಒಳ್ಳೆಯ ಗುರು ಸಿಗಲ್ಲ ಅವ್ರಿಗೆ, ಒಳ್ಳೆಯ ಗುರು ಸಿಗೋದಿಲ್ಲ. ಫೈನಲಾಗಿ ಹಿಮಾಲಯ ಪರ್ವತ ಹೋಗ್ತಾರೆ. ಅಲ್ಲಿ ಹುಡುಕೆ ಅವ್ರಿಗೆ ಸಾಕಾಗುತ್ತೆ. ಫೈನಲ್ಲಾಗಿ ಶಿವ ಹತ್ರ ಹೋಗ್ತಾರೆ. ಯಾರ ಹತ್ರ? ಶಿವ ಹತ್ರ ಹೋಗ್ತಾರೆ. ಶಿವನ ಹತ್ರ ಅವರು ಎಷ್ಟೋ ವರ್ಷಗಳ ಕಾಲ ಕುಳಿತು ತಪಸ್ಸು ಮಾಡ್ತಾರೆ, ಸೇವೆ ಮಾಡ್ತಾರೆ. ಆಗ ಶಿವನಿಗೆ ಇವರ ತಪಸ್ಸು, ಯೋಗಶಕ್ತಿ, ಇವರು ಮಾಡಿದ ಸೇವೆ ತೃಪ್ತಿ ಆಗುತ್ತೆ. ಅದಕ್ಕೆ ಶಿವ ಏನು ಮಾಡ್ತಾನೆ, ಇವರಿಗೆ ವಿದ್ಯೆ ಕಲಿಸ್ಬೇಕು ಅಂತೇಳಿ ಬಹಳ ಶಾಂತ ಮೂರ್ತಿಯಾಗಿ ಆತನ ಶಕ್ತಿ, ಶಿವನ ಒಂದು ಶಕ್ತಿ ಒಬ್ಬ ಗುರುವಾಗಿ, ಸದ್ಗುರುವಾಗಿ ಮಾರ್ಪಾಟಾಗುತ್ತೆ. ಆತ ಒಂದು ಅವತಾರ ತಾಳ್ತಾನೆ ಶಿವ. ಏನು ಅವತಾರ? ಯೌವನ ಭರಿತವಾದ ಒಬ್ಬ ಯುವಕನ ಅವತಾರ ಆಗ್ತದೆ. ಒಳ್ಳೆಯ ಯುವಕ, ಗುರು, ಗುರು, ಚಿಕ್ಕ ವಯಸ್ಸಿನ ಗುರುವಾಗಿ ಶಿವ ಅವತಾರ ತಾಳ್ತಾನೆ. ಅದೇ ದಕ್ಷಿಣಾಮೂರ್ತಿ ಅವತಾರ. ಶಿವನ ಒಂದು ಅವತಾರ ದಕ್ಷಿಣಾಮೂರ್ತಿ. ಇವರು ಸನತ್ ಕುಮಾರರು ಆ ಶಿವನ ದಕ್ಷಿಣಾಮೂರ್ತಿ ಮುಂದೆ ಕೂತ್ಕೋತಾರೆ. ಇವರು ತನ್ನ ತಂದೆ ಜನ್ಮ ಕೊಟ್ಟಾಗ ಚಿಕ್ಕ ವಯಸ್ಸು, ಇವ್ರಿಗೂ ಬಾಲಕರಾಗ. ಬ್ರಹ್ಮಾಜಿ ಮಾನಸ ಪುತ್ರರಿದ್ದಾರಲ್ಲ ಇವರು, ಸನಂದನ, ಸಂತ, ಸನತ್ ಕುಮಾರ ಇವರೆಲ್ಲ ಆವಾಗ ಚಿಕ್ಕ ಹುಡುಗರು. ಗುರುವನ್ನು ಹುಡುಕ್ತಾ ವಯಸ್ಸೇ ಆಗೋಗಿದೆ ಅವ್ರಿಗೆ, ಕೂದಲೆಲ್ಲ ಬೆಳಗೋಗಿದೆ, ಮುದುಕರಾಗೋಗಿದ್ದಾರೆ. ಪಾಪ ಅವ್ರಿಗೆ ಗೊತ್ತೇ ಇಲ್ಲ. ಈಗ ಅವ್ರು ಯಾರ ಮುಂದೆ ಕೂತಿದ್ದಾರೆ? ಯುವಕನಾದ ಶಿವನ ಹತ್ರ ಕೂತಿದ್ದಾರೆ, ಯುವಕನಾದ ದಕ್ಷಿಣಾಮೂರ್ತಿ ಹತ್ರ ಕೂತಿದ್ದಾರೆ. ದಕ್ಷಿಣಾಮೂರ್ತಿ ಅಂತ ಯಾಕೆ ಕರೆಯೋದು ಅಂದರೆ, ಅವರು ಇವರಿಗೆ ಗುರುವಾಗಿದ್ದಾನೆ. ಯಾವ ಕಡೆ ತಿರುಗಿ ಕೂತಿದ್ದಾನೆ ಅಂದರೆ, ಹಿಮಾಲಯ ಪರ್ವತದಿಂದ ನಮ್ಮ ದಕ್ಷಿಣಕ್ಕೆ ತಿರುಗಿ ಕೂತಿದ್ದಾನೆ ಶಿವ, ಮುಖ ಮಾಡಿ ಕೂತಿದ್ದಾನೆ. ಅದಕ್ಕೆ ಆತನನ್ನು ನಾವು ದಕ್ಷಿಣಾಮೂರ್ತಿ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ದಕ್ಷಿಣಾಮೂರ್ತಿ ಅಂತ ಕರಿತೀವಿ. ಶಿವನ ಒಂದು ಅವತಾರವೇ ದಕ್ಷಿಣಾಮೂರ್ತಿ. ಚಿಕ್ಕ ವಯಸ್ಸಿನಲ್ಲಿರ್ತಾನೆ. ಇವ್ರಿಗೆ ಯಾಕೆ ವಯಸ್ಸಾಗಿದೆ ಅಂದರೆ, ಬ್ರಹ್ಮಾಜಿ ಸೃಷ್ಟಿ ಮಾಡಿದ ಮೇಲೆ ಗುರುವನ್ನು ಆರಿಸುತ್ತಾ ಹುಡುಕುತ್ತಾ ಅವ್ರ ಆಯುಸ್ ಮುಗಿದೋಗಿರುತ್ತೆ. ಆದರೂ ಶಿವ ಅವರಿಗೆ ಅಮರತ್ವವನ್ನು ಪ್ರಸಾದಿಸ್ತಾನೆ. ಅವರಿಗೆ ಒಳ್ಳೆಯ ವಿದ್ಯೆಯನ್ನು ಕಲಿಸ್ಕೊಡ್ತಾನೆ. ಸಾಕಷ್ಟು ಜ್ಞಾನವನ್ನು ಧಾರೆ ಎರಿತಾನೆ. ಇವತ್ತೇನು ನಮ್ಮದೆಲ್ಲ ಕುಂಡಲಿನಿ ಸಾಧನೆ, ಸಪ್ತಚಕ್ರಗಳ ಸಾಧನೆ, ಯಂತ್ರ, ತಂತ್ರ, ಮಂತ್ರ, ವೇದಗಳು, ಪುರಾಣಗಳು ಇತ್ಯಾದಿ ಏನೆಲ್ಲ ಜ್ಞಾನ ಇದೆ, ಎಲ್ಲವನ್ನೂ ಶಿವ ಅವರಿಗೆ ಕೊಡ್ತಾನೆ. ಅದೇ ಬ್ರಹ್ಮಾಜಿಯ 4 ಮುಖಗಳು ಅಂದರೆ ಈ 4 ಮಕ್ಕಳ ಒಂದು ಶಕ್ತಿ. ಇಡೀ ವಿಶ್ವಕ್ಕೆ ಇವರು ಗುರುವಾದರು. ನೆಕ್ಸ್ಟು ಯಾರು? ಸನಾತನ, ಸನಂದನ, ಸನತ್ ಕುಮಾರ್. ಇವರು ಗೊತ್ತಾಯ್ತಲ್ಲ? ಏನಾದರೂ ಇಡೀ ಜಗತ್ತಿಗೆ ಗುರುಗಳಾದರು. ಮುಂದೆ ಅವರು ನಾನಾ ರೀತಿಯ ಶಿಷ್ಯವೃಂದಕ್ಕೆ, ಶಿಷ್ಯವರ್ಗಕ್ಕೆ ಪಾಠ ಮಾಡಿ ಹೇಳ್ಕೊಟ್ಟು ಶಿಷ್ಯರನ್ನು ಬೆಳೆಸಿದ್ರು ಅವರು. ಆ 4 ಜನ ಎಷ್ಟೋ ಋಷಿಮುನಿಗಳು, ಋಷಿಕೇಯರು, ಗೌತಮಿಯರು, ದಾಸರು, ಶರಣರು, ಭಕ್ತರು, ಯೋಗಿಗಳು, ತಪಸ್ವಿಗಳು ಎಲ್ಲರೂ ಇವ್ರ ಹತ್ರ ವಿದ್ಯೆ ಕಲ್ತರು. ಯಾರ ಹತ್ರ? ಈ ಸನಂದನ, ಸನತ್ ಕುಮಾರ್ ಇವ್ರ ಹತ್ರ. ಗೊತ್ತಾಯ್ತಲ್ಲ? ಈ ರೀತಿ ದಕ್ಷಿಣಾಮೂರ್ತಿ ಅವತಾರ ಆಗಿದ್ದು ಒಬ್ಬ ಗುರುವನ್ನು ಆರಿಸ್ತಾ ಅವರ ತಪಶ್ಶಕ್ತಿ, ಯೋಗಶಕ್ತಿ, ಅವರಲ್ಲಿ ಉಸಿರಿದೆಯಲ್ಲ, ಗುರು ಬೇಕು ಅನ್ನೋ ಹಂಬಲ ಇದೆಯಲ್ಲ. ಈ 4 ಜನ ಮಾನಸ ಪುತ್ರರಿದ್ದಾರಲ್ಲ, ಬ್ರಹ್ಮಾಜಿಯ ಮಾನಸ ಪುತ್ರ, ಈ 4 ಜನಕ್ಕೂ ಗುರುವಿನ ಹಂಬಲ ಆಯಿತು. ಗುರುವನ್ನು ಆರಿಸ್ತಾ ಹೋದರು. ಎಲ್ಲಪ್ಪ ನಮ್ಮ ಗುರು ಸಿಗ್ತಾನೆ. ಯೋಗ್ಯ ಗುರು ಎಲ್ಲಪ್ಪ ಇದ್ದಾನೆ, ಎಲ್ಲಪ್ಪ ಇದ್ದಾನೆ ಅಂತ ಗುರುವನ್ನು ಆರಿಸ್ತಾ ಈ ಮಾನಸ ಪುತ್ರರು, ಬ್ರಹ್ಮಾಜಿ ಮಾನಸ ಪುತ್ರರು ಹೊರಟಾಗ ಲಾಸ್ಟ್ಗೆ ತಪಸ್ಸನ್ನು ಮಾಡಿ ಆ ಶಿವನನ್ನು ಒಲಿಸ್ಕೊಂಡು, ಆ ಶಿವ ಒಂದು ಅವತಾರ ತಾಳಿ ಇವ್ರ ಮುಂದೆ
ದಕ್ಷಿಣಾಮೂರ್ತಿಯಾಗಿ ಕೂತ್ಕೊಂಡ. ಇವರು ವಿದ್ಯೆ ಕಲ್ತರು ಆ ಭಗವಂತನ ಹತ್ರ. ಇದು ಆದರೆ ಲಲಿತಾ ಅವರು ಇನ್ನೊಂದು ಪ್ರಶ್ನೆ ಕೇಳಿದ್ರು. ಏನಂತಂದರೆ, ದಕ್ಷಿಣಾಮೂರ್ತಿ ಅಂತ ಯಾಕೆ ಅವತಾರ ಆಯಿತು ಅನ್ನೋದಕ್ಕೆ ಇದಾಯಿತು. ಈ 4 ಜನಕ್ಕೆ ವಯಸ್ಸಾಗಿದೆ, ಅವ್ರಾಗ ಅವ್ರ ಮುಂದೆ ಕೂತಿದ್ದಾರೆ ಗುರುಗಳ ಮುಂದೆ. ಗುರುಗಳು ನೋಡಿದ್ರೆ ವಯಸ್ಸಿದೆ, ಇನ್ನೂ ಹುಡುಗರು, ಯುವಕ. ಗುರು ನೋಡಿದ್ರೆ ಯುವಕ, ಗುರುವು ನೋಡಿದ್ರೆ ಯುವಕ, ಶಿಷ್ಯರು ನೋಡಿದ್ರೆ ವಯಸ್ಸಾಗಿದೆ ಅಂತ ಅವ್ರು 2ನೇ ಪ್ರಶ್ನೆ ಕೇಳಿದ್ರು. 1ನೇ ಪ್ರಶ್ನೆ ದಕ್ಷಿಣಾಮೂರ್ತಿ ಅವತಾರ ಯಾಕಾಯಿತು ಅಂತ 1ನೇ ಪ್ರಶ್ನೆ. 2ನೇ ಪ್ರಶ್ನೆ, ಶಿಷ್ಯ ಗುರುಗಳಿಗಿಂತ ಚಿಕ್ಕ ವಯಸ್ಸಿನಲ್ಲಿದ್ದಾನೆ, ಗುರುಗಿಂತ ಹೆಚ್ಚಿನ ವಯಸ್ಸು ಶಿಷ್ಯರಿಗಾಗಿದೆ ಅಂತ 2ನೇ ಪ್ರಶ್ನೆ ಕೇಳಿದ್ರು. 2 ಪ್ರಶ್ನೆ ನಿಮ್ಗೆ ಉತ್ತರ ಸಿಕ್ಕಿದೆ. 3ನೇ ಪ್ರಶ್ನೆ, ಕಾಲು ಕೆಳಗೆ ತಮ್ಮ ದಕ್ಷಿಣಾಮೂರ್ತಿ ಕಾಲು ಕೆಳಗೆ ಒಬ್ಬ ಇದ್ದಾರೆ, ಅವ್ರು ಯಾರು ಅಂತ ಅಲ್ವಾ? ಅವ್ರು ಯಾರು ಗೊತ್ತಾ? ಅವ್ರು ಯಾರೂ ಅಲ್ಲ. ಅಂಧಕಾರ, ಅಜ್ಞಾನ, ಕುಚೋದ್ಯ, ಕುತಂತ್ರ, ಆಸೆ, ದುರಾಸೆ, ದುರಾಂಕಾರ ಅನ್ನುವ ಒಂದು ಶಕ್ತಿ. ಆ ಶಕ್ತಿಯನ್ನು ಒಬ್ಬ ಗುರುವು ಅದನ್ನು ತುಳಿದು ಪಾತಾಳ ಕಟ್ಟುತ್ತಾನೆ. ಪರಿಶುದ್ಧರನ್ನಾಗಿ ಶಿಷ್ಯರಲ್ಲಿರುವ ಈ ಒಂದು ಜ್ಞಾನಶಕ್ತಿ, ದಯೆ, ಅನುಕಂಪ, ಕರುಣೆ, ಸುಜ್ಞಾನ, ಈ ರೀತಿ ಒಳ್ಳೆಯ ಜ್ಞಾನಗಳನ್ನು, ಸದ್ಬುದ್ಧಿ, ಅದೃಷ್ಟ, ಯೋಗಶಕ್ತಿ, ತಪಶಕ್ತಿ ಇತ್ಯಾದಿಗಳನ್ನು ಶಿಷ್ಯರಲ್ಲಿ ತುಂಬುವಂಥದ್ದು. ಅವರಲ್ಲಿ ತುಂಬಬೇಕಾದ್ರೆ ಈ ಒಳ್ಳೆಯ ಗುಣಗಳನ್ನು, ಒಳ್ಳೆಯ ಶಕ್ತಿಯನ್ನು, ಅವರಲ್ಲಿರುವ ಅಂಧಕಾರ, ಅಜ್ಞಾನ, ದುರಾಂಕಾರ ಇವೆಲ್ಲವನ್ನು ಆ ಗುರುವಾದವನು ತನ್ನ ಪಾದದ ಕೆಳಗೆ ತುಳಿಬೇಕು ಅವ್ರನ್ನ. ಅದಕ್ಕೆ ಆ ರೀತಿ ಎಲ್ಲರಿಗೂ ಅರ್ಥ ಆಗಲಿ ಅನ್ನೋ ರೀತಿಯಲ್ಲಿ ಒಂದು ತತ್ವವನ್ನು ಬಿಂಬಿಸಿ ಅಲ್ಲಿ ಆರ್ಟಿಸ್ಟ್ಗಳು, ಕಲಾವಿದರು ಆ ರೀತಿ ಮೂರ್ತಿಗಳನ್ನು, ಚಿತ್ರಗಳನ್ನು ಬರೀತಾರೆ ಅಷ್ಟೇ. ಅಲ್ಲೇನೂ ಕೆಳಗೇನೂ ಇಲ್ಲ. ನಮ್ಮಲ್ಲಿರುವ ಅಜ್ಞಾನ, ಅಂಧಕಾರಗಳೇ ಆ ಗುರುವಿನ ಪಾದದ ಕೆಳಗೆ ಇರತಕ್ಕಂಥ ಒಂದು ರೂಪ. ನಮ್ಮಲ್ಲೇ ಅಂಥ ಒಂದು ವಿಕೃತ ಮನಸ್ಥಿತಿ ಇರ್ತವೆ. ಒಬ್ಬ ವಿಕೃತ ಇರ್ತಾನೆ ನಮ್ಮಲ್ಲಿ ಕೆಟ್ಟವನು ಇರ್ತಾನೆ, ಒಳ್ಳೆಯವನು ಇರ್ತಾನೆ. ಮಧ್ಯದಲ್ಲಿ ನಾವಿರ್ತೀವಿ ನ್ಯೂಟ್ರಲಾಗಿ ಅಲ್ವಾ? ಅದು ಮಾಡಬೇಡ, ಇದು ಮಾಡಬೇಡ, ಅದು ಕೆಟ್ಟದ್ದು, ಇದು ಕೆಟ್ಟದ್ದು ಅಂತ ನಮ್ಮಲ್ಲಿ ಒಬ್ಬನು ಹೇಳ್ತಾನೆ ಒಳ್ಳೆಯವನು. ಅದು ಮಾಡಿದ್ರೆ ತಪ್ಪಾಗುತ್ತೆ, ಇದು ಮಾಡಿದ್ರೆ ಪಾಪ ಆಗುತ್ತೆ ಅಂತ. ಅವನ ಮಾತು ಎಲ್ಲಿ ಕೇಳ್ತಾನೆ? ಅವನು ಇನ್ನೊಬ್ಬ ಇರ್ತಾನೆ ಅಯೋಗ್ಯ, ಅವನು ಎಲ್ಲಿ ಕೇಳ್ತಾನೆ? ಮಾಡಬಾರ್ದು ಪಾಪಗಳು ಮಾಡ್ತಾನೆ ಅಲ್ವಾ? ಅವನಿಂದ ಇವನಿಗೂ ಒಳ್ಳೆಯವನಿಗೂ ಶಿಕ್ಷೆ ಆಗಿಬಿಡುತ್ತೆ. ಹಾಗೆ ನಮ್ಮಲ್ಲಿ ಕೆಟ್ಟದ್ದು ಇದೆ, ನೆಗೆಟಿವ್ ಇದೆ, ಪಾಸಿಟಿವ್ ಇದೆ, ಒಳ್ಳೆಯವನು ಇದ್ದಾರೆ ಅಲ್ವಾ? ಅದಕ್ಕೆ ನಮ್ಮಲ್ಲಿರುವ ನೆಗೆಟಿವನ್ನು ನಾವು ಕಾಲು ಕೆಳಗೆ ಹಾಕೋಬೇಕು, ಗುರುವಿನ ಪಾದದಲ್ಲಿ ಇಟ್ಟುಬಿಡ್ಬೇಕು. ನಾವು ನಮ್ಮ ಅಹಂಕಾರ, ಅಹಂಭಾವ, ವಿಕೃತ ಮನಸ್ಥಿತಿ, ದುರಾಂಕಾರ ಇದೆಲ್ಲವನ್ನು ಆ ಗುರುವಿನ ಪಾದದಲ್ಲಿ ನಾವು ಇಟ್ಬಿಡಬೇಕು. ಆವಾಗಲೇ ಗುರು ನಮಗೆ ಆಶೀರ್ವಾದ ಮಾಡಿ ವಿದ್ಯೆ ಕಲಿಸ್ತಾನಲ್ಲ, ಅದು ನಮ್ಗೆ ಅರ್ಥ ಆಗುತ್ತೆ ಅಲ್ವಾ? ನಾವು ನಮ್ಮಲ್ಲಿರುವ ಕೆಟ್ಟದ್ದನ್ನು, ಕೆಟ್ಟ ವಿಚಾರವನ್ನು, ಕೆಟ್ಟ ಶಕ್ತಿಗಳನ್ನು ಗುರುವಿನ ಪಾದದಡಿ ಇಟ್ಟುಬಿಡ್ಬೇಕು. ನಾವು ತುಳಿದುಬಿಡು ಗುರುವೇ ಅದನ್ನೆಲ್ಲವನ್ನು ಅಂತ ಅಂದರೆ ನಾವು ಶರಣಾಗತಿ ಆಗಬೇಕು. ಆಗ ನಮ್ಮಲ್ಲಿ ಒಳ್ಳೆಯ ದಿವ್ಯಶಕ್ತಿ, ಸುಜ್ಞಾನ, ಒಳ್ಳೆಯ ಮನಸ್ಸು, ಒಳ್ಳೆಯ ಭಾವನೆಗಳು, ಒಳ್ಳೆಯ ಶಕ್ತಿ, ಮಲ್ಟಿ ಪರ್ಸನಾಲಿಟಿ ರೆಡಿ ಆಗುತ್ತೆ. ಆವಾಗ ಒಂದು ಸೂಪರ್ ಮ್ಯಾನ್, ಶಕ್ತಿಮಾನ್ ಆಗ್ತೀವಿ ಅಲ್ವಾ? ಹೌದಲ್ಲ? ಅದಕ್ಕೆ ಶಿಷ್ಯರಾದವರು ಯಾವಾಗಲೂ ಗುರುವಿಗೆ ವಿಧೇಯನಾಗಿರಬೇಕು. ಗುರುವಾದವನು ಶಿಷ್ಯರಿಗೆ ಪ್ರೀತಿಯಿಂದ ನೋಡ್ಕೋಬೇಕು ಅಲ್ವಾ? ಇದು ದಕ್ಷಿಣಾಮೂರ್ತಿಯ ಒಂದು ತತ್ವ. ನೀವು 3 ಪ್ರಶ್ನೆಗಳನ್ನು ಕೇಳಿದ್ರೆ ಅದಕ್ಕೆ ವಿವರಣೆ ಕೊಟ್ಟಿದ್ದೀನಿ. ನೀವು ಸಹ ಒಳ್ಳೆಯ ಗುರುವನ್ನು ಆರಿಸಿ ಹುಡುಕಿ, ಒಳ್ಳೆಯ ಗುರು ಸಿಗ್ತಾನೆ ಅವನ ಹತ್ರ ಕಲೀರಿ. ಯೋಗ್ಯ ಗುರುವನ್ನು ಆರಿಸ್ಕೊಂಡು ಹೋದರೆ ಯೋಗ್ಯ ಗುರು ಸಿಗ್ತಾನೆ. ಯೋಗ್ಯ ಗುರು ಹತ್ರ ನೀವು ವಿದ್ಯೆ ಕಲ್ತ್ರೆ ನಿಮ್ಗೆ ಒಳ್ಳೇದು ಹಾಗೆ ಆಗುತ್ತೆ ಅಲ್ವಾ? ಹೌದಾ ಇಲ್ವ? ಅರ್ಥ ಆಗಿದೆ ಅನ್ಕೊತೀನಿ. ಟೈಮ್ ಜಾಸ್ತಿ ಆಯಿತು, ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ನಿಮಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮದೇ ಆದ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಮುಂದಿನ ವಿಡಿಯೋಗಳು. ಓಕೆನಾ? ವೀಕ್ಷಕರೇ, ಇಲ್ಲಿವರೆಗೂ ಗುರುಗಳು ಬಂದು ದಕ್ಷಿಣಾಮೂರ್ತಿಯವರ ಬಗ್ಗೆ ತುಂಬ ವಿವರವಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ನೀವು ಸಹಿತ ಅತ್ಯಂತ ಕುತೂಹಲದಿಂದ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಿಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,
ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.